ಸರ್, ಈಗ ಧಾರವಾಡದಲ್ಲಿ ವಿವಿಧ ಹುದ್ದೆಗಳ ಭರ್ತಿಗಾಗಿ ಒಂದು ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಅಂದ್ರೆ ಈ ಸರ್ಕಾರದಲ್ಲಿ ಹುದ್ದೆಗಳು ಕೂಡ ತುಂಬ್ತಾ ಇಲ್ಲ ಅನ್ನೋ ಒಂದು ಆಕ್ರೋಶ ಕೂಡ ಹೆಚ್ಚಾಗ್ತಾ ಇದೆ. ಈಗ ಗುತ್ತಿಗೆ ನೌಕರರಿಗೆ ಸಂಬಳ ಕೊಡುವ ಯೋಗ್ಯತೆ ಇಲ್ಲ. ಯಾರು ಕಾಂಟ್ರಾಕ್ಟಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಸಂಬಳ ಕೊಡುವ ಯೋಗ್ಯತೆಯನ್ನು ಈ ಸರ್ಕಾರ ಉಳಿಸ್ಕೊಂಡಿಲ್ಲ. ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿ ಸರಬರಾಜಾಗಿದೆ. ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜೀವರಕ್ಷಕ ಔಷಧಿಗಳನ್ನು ಕೊಂಡುಕೊಂಡು ಬರಬೇಕಾದ ಸ್ಥಿತಿ ಇದೆ. ಡಯಾಲಿಸಿಸ್ ರೋಗಿಗಳು ಅಂದರೆ ಯಾರು ಕಿಡ್ನಿ ವೈಫಲ್ಯದಿಂದ ನರಳುತ್ತಾ ಇದ್ದಾರೆ, ಡಯಾಲಿಸಿಸ್ ಆಗಬೇಕಾಗಿದೆ, ಆ ರೋಗಿಗಳಿಗೆ ಡಯಾಲಿಸಿಸ್ ಮಾಡುವ ಏಜೆನ್ಸಿಗೆ 10 ತಿಂಗಳಿಂದ ಅವರಿಗೆ ದುಡ್ಡು ಕೊಡದಲೇ ಅವರು ಕೂಡ ನಾವು ನಿಲ್ಲಿಸ್ತೀವಿ ಅಂತ, ಡಯಾಲಿಸಿಸ್ ಮಾಡೋದು ನಿಲ್ಲಿಸ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಎಷ್ಟೋ ಕಡೆಗಳಲ್ಲಿ ರೋಗಿಗಳ ಕಷ್ಟವನ್ನು ನೋಡೋಕ್ಕಾಗ್ದಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆ ಡಯಾಲಿಸಿಸ್ಸು ರೋಗಿಗಳಿಗೆ ನೀವೇ ಅದಕ್ಕೆ ಬೇಕಾದಂಥ ಔಷಧಿ ತಗೊಂಡು ಬಂದು ಡಯಾಲಿಸಿಸ್ ಮಾಡಿಸ್ಕೊಳ್ಳಿ ಅಂತ ಹೇಳುವ ಸ್ಥಿತಿ ಆಸ್ಪತ್ರೆಯಲ್ಲಿದೆ. ಅವ್ರು ಹೇಳಿದರು, ಸರ್ ಜೀವನೇ ಹೋಗ್ಬಿಡುತ್ತೆ, ಇನ್ನೇನು ಮಾಡೋದು ಸರ್, ನಾವೇ ಹೇಳಿದ್ದೀವಿ ಅಂತ ಹೇಳ್ತಾರೆ ಡಾಕ್ಟ್ರುಗಳು. ಇದು ಪರಿಸ್ಥಿತಿ ಇದೆ. ಇನ್ನು ಇವರು ಹುದ್ದೆ ಭರ್ತಿ ಮಾಡ್ತಾರೆ, ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತಾರೆ ಅಂತ ನಿಮ್ಗೆ ಅನಿಸಿದೆಯಾ? ಒಳ ಮೀಸಲಾತಿ ನಿರ್ಣಯ ಆದ ನಂತರನೂ ಕೂಡ ಅದರ ಅನುಷ್ಠಾನ ಆಗಲಿಲ್ಲ. ಇದು ಪರಿಸ್ಥಿತಿ ಇದೆ. ಹಿಂಗಿರಬೇಕಾದ್ರೆ ಇವರಿಂದ ನ್ಯಾಯದ ನಿರೀಕ್ಷೆ ಏನು ಮಾಡ್ತೀರಿ? ಅವ್ರು ಕುರ್ಚಿಲಿ ಕುಂತಿದ್ರೆ ಅದು ಸಾಮಾಜಿಕ ನ್ಯಾಯ, ಇವ್ನು ಉಳಿದವರಿಗೆಲ್ಲ ಅನ್ಯಾಯ. ಸರ್, ಕಾಂಗ್ರೆಸ್ನಲ್ಲಿ ಲೆಟರ್ ಪಾಲಿಟಿಕ್ಸ್ ಜ್ವರ ಆಗಿದೆ. ಹೊಸ ಶಾಸಕರು ಪತ್ರ ಬರೋ ಹೈಕಮಾಂಡ್ ನಮಗೂ ಸಚಿವ ಸ್ಥಾನ ಕೊಡಿ ಅಂತ. ಒಂದ್ ಕಡೆ ಶಾಸಕರು ಪತ್ರ ಬರ್ತಾರೆ, ಇನ್ನೊಂದು ಕಡೆ ಸಿಎಂ ಡಿಸಿಎಂ ಕಿತ್ತಾಡ್ತಿದ್ದಾರೆ. ಈಗಾಗಲೇ 150ಕ್ಕೂ ಹೆಚ್ಚು ಜನರಿಗೆ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಡಲಾಗಿದೆ. ಆಡಳಿತ ಪಕ್ಷದ ಎಲ್ಲ ಶಾಸಕರಿಗೂ ಸಂಪುಟದ ದರ್ಜೆಯ ಸ್ಥಾನಮಾನ ಅಂತ ಒಂದು ಆದೇಶ ಹೊರಡಿಸ್ಬಿಟ್ರೆ ಅಲ್ಲಿಗೆ ಅವರ ಬೇಡಿಕೆಯನ್ನು ಈಡೇರಿಸ್ದಂಗಾಯ್ತು. ಕ್ಯಾಬಿನೆಟ್ ಗ್ರೇಡ್ ಏನು ಅಂದರೆ ರೂಲಿಂಗ್ ಪಾರ್ಟಿ ನಾವು ಕ್ಯಾಬಿನೆಟ್ ಗ್ರೇಡ್ನವರು ಅಂತ ಅಂದುಬಿಟ್ರೆ ಸಾಕು, ರಾಜ್ಯ ಉದ್ಧಾರ ಆಗುತ್ತೆ, ಸಾಲದ್ದು ಇದು ಜಾಸ್ತಿ ಆಗುತ್ತೆ. ಈಗಾಗಲೇ 7.5 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಇನ್ನು ಮುಳುಗಿಸಿ, ಕರ್ನಾಟಕವನ್ನು ಮುಳುಗಿಸಿ ಆಮೇಲೆ ಇವರು ಮಜಾ ಮಾಡಿ ಹೋಗ್ಬೋದು. ಸಿದ್ದರಾಮಯ್ಯ ಮೊನ್ನೆ ಒಂದು ಟ್ವೀಟ್ ಮಾಡಿದ್ರು, ಗಮನಿಸಿದ್ರು ಅನ್ಸುತ್ತೆ. ನಾನು ಕುರಿಕಾಯಿ ಸಿಎಂ ಆಗಿರೋದನ್ನ ಸಹಿಸ್ತಾ ಇಲ್ಲ ಅಂತ ಹೇಳಿ, ಅದರ ನಡುವೆ ದಲಿತ ಅಸ್ತ್ರ ಪ್ರಯೋಗ ಕೂಡ ಆಗ್ತಿದೆ. ಇದು ಪ್ರಜಾಪ್ರಭುತ್ವದ ಬ್ಯೂಟಿ. ಎಷ್ಟು ಸರಿ ಹೇಳ್ತೀರ ಅದನ್ನು? ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಹೆಗ್ಗಳಿಕೆ ನಿಮ್ಮದೇ. ಕಳೆದ 8 ವರ್ಷ ನೀವು ಸಿ ಎಂ ಆಗಿದ್ದೀರಿ, ಅತಿ ಹೆಚ್ಚು ಉಪಮುಖ್ಯಮಂತ್ರಿಯಾಗಿದ್ದೀರಿ, ಎಲ್ಲವೂ ಆಗಿದ್ದೀರಿ. ಯಾರಿಗೆ ಹೇಳ್ತೀರಿ ಇದನ್ನು? ನೀವು ಮುಖ್ಯಮಂತ್ರಿ ಆದಮೇಲೆ ಎಷ್ಟು ಜನ ಕುರಿ ಕಾಯೋರನ್ನ ಮೇಲಕ್ಕೆ ತಂದಿದ್ದೀರಿ ಹೇಳಿ? ಎಷ್ಟು ಜನ ಕುರಿ ಕಾಯ್ತಾ ಇದ್ದವ್ರನ್ನ, ಅವರ ಆ ಕುರಿ ಕಾಯೋ ಕುಟುಂಬಗಳನ್ನು ಅವರಿಗೆ ಆರ್ಥಿಕ ಶಕ್ತಿ ಕೊಟ್ಟಿದ್ದೇವೆ ಹೇಳಿ? ಯಾರಿಗೆ ಕೊಟ್ಟಿದ್ದೀರಿ ಆರ್ಥಿಕ ಶಕ್ತಿನ? ಅದು ಅವರ ಬದುಕನ್ನು ಬದಲಾಯಿಸೋದಕ್ಕೆ ಏನಾರು ಮಾಡಿದರೆ ಆಗ ನಿಮಗೆಲ್ಲ ಕೊಟ್ಟಿದ್ದಾರೆ ದೇವರು. ಇನ್ನೇನು ಕೊಡ್ಬೇಕು ಹೇಳಿ? ನಿಮಗೆ ಇನ್ನೇನು ಆಗಬೇಕು ಹೇಳಿ? ಸಮುದಾಯ ಎಷ್ಟು ಉದ್ಧಾರ ಆಗಿದೆ ಹೇಳಿ? ನೀವು ಚೆನ್ನಾಗಾಗಿದ್ದೀರಿ, ಅದರಲ್ಲಿ ನೀವೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಸಮುದಾಯ ಕುರಿ ಕಾಯ್ತಿದ್ದ ಜನ ಎಷ್ಟು ಜನ ಮೇಲೆ ಬಂದಿದ್ದಾರೆ ಹೇಳಿ? ಎಷ್ಟು ಜನರ ಕುರಿ ಕಾಯುವವರು ಬದುಕನ್ನು ನೀವು ಬದಲಾಯಿಸಿದ್ದೀರಿ ಹೇಳಿ? ಮತ್ತು ಇನ್ನು ದಲಿತ ಮುಖ್ಯಮಂತ್ರಿ ನೀವು ಪರಮೇಶ್ವರ್ ಅವ್ರನ್ನ ಖಾಸಗಿಯಾಗಿ ಮಾತಾಡಿಸಿ. 2013ರ ವಿಧಾನಸಭಾ ಚುನಾವಣೆಯಲ್ಲಿ ಅವರು KPCC ಅಧ್ಯಕ್ಷರು. ಅವರ ಸೋಲಿಗೆ ಷಡ್ಯಂತ್ರ ಮಾಡಿದವರು ಯಾರು ಅಂತ ಕೇಳಿ. ಅವ್ರ ಸೋಲಿಗೆ ಷಡ್ಯಂತ್ರ ಮಾಡಿದವರು ಯಾರು ಅಂತ ಕೇಳಿದ್ರೆ ಯಾರ್ಯಾರು ಹೊರಗಡೆ ಸಂವಿಧಾನ ಹಿಡ್ಕೊಂಡು ಮಾತಾಡೋರು, ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋರು, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋರು, ಬಸವಣ್ಣವ್ರ ಬಗ್ಗೆ ಮಾತಾಡೋರು, ಕುವೆಂಪು ಅವ್ರ ಬಗ್ಗೆ ಮಾತಾಡೋರು, ಯಾರ್ಯಾರು
ಈ ಷಡ್ಯಂತ್ರದ ಭಾಗ ಆಗಿದ್ದರು ಅಂತ ಅವರು ತಮ್ಮ ನೋವಿನ ಕಥೆನ ಹೇಳ್ತಾರೆ. ಆ ನೋವಿನ ಕತೆ ಕೇಳಿದ ಮೇಲೆ ಯಾವ ಕಾರಣಕ್ಕೆ ಯಾವ್ಯಾವ ಹೆಸರನ್ನು ಮುನ್ನೆಲೆಗೆ ತರ್ತಾರೆ ಅನ್ನುವಂಥ ರಾಜಕೀಯ ಮರ್ಮ ನಿಮಗೆ ಅರ್ಥ ಆಗುತ್ತೆ. ಕುಲಮಾಣಿ ಅವ್ರದ್ದು ರೆಡ್ ಹ್ಯಾಂಡ್ ಆಗಿ ಬಿಜೆಪಿಗೆ ಎಲ್ಲೋ ಒಂದು ಕಡೆ ಮುಜುಗರ ಅಲ್ಲ. ನೋಡಿ, ತನಿಖೆ ಆಗಲಿ, ತನಿಖೆ ಆಗಿ ಸತ್ಯಾಸತ್ಯತೆ ಏನು ಅಂತ ಹೊರಗೆ ಬರಲಿ. ತನಿಖೆಗೆ ಮುಂಚೆ ನಾವು ಏನೂ ಅವರಿಗೆ ಕ್ಲೀನ್ ಚಿಟ್ಟು ಕೊಡಲ್ಲ, ಅವ್ರನ್ನ ಅಪರಾಧಿ ಅಂತಲೂ ಪರಿಗಣಿಸಲ್ಲ. ಇಲ್ಲಿ ಸ್ವಲ್ಪ ಆತರ ಕಾಣುತ್ತೆ. ವಾಯ್ಸು ರೆಕಾರ್ಡ್ ಅವ್ರದ್ದು ಹೌದೋ ಅಲ್ವೋ ಅಂತ ತನಿಖೆ ನಡೆಸಿದಾರ? ತನಿಖೆ ನಡೆಸಿ ವಾಯ್ಸ್ ರೆಕಾರ್ಡ್ ಅವ್ರದ್ದು ಹೌದೋ ಅಂತ ತನಿಖೆ ನಡೆಸಿ ಇವ್ರನ್ನ ಬಂಧನ ಮಾಡಿದ್ರು ಅಥವಾ ಮುಂಚಿತವಾಗಿಯೇ ಬಂಧನ ಮಾಡಿದ್ರು? ನನಗೆ ಇರುವ ಪ್ರೈಮರಿ ಇನ್ಫಾರ್ಮೇಷನು, ಗುತ್ತಿಗೆದಾರ ದುಡ್ಡು ತಗೊಂಡು ಬಂದಿದ್ದನ್ನು ಇವರೇನು ತೊಗೊಂಡಿಲ್ಲ, ವಾಯ್ಸ್ ರೆಕಾರ್ಡ್ ಮೇಲೆ ಅಂತ ಹೇಳಿದರು. ವಾಯ್ಸ್ ರೆಕಾರ್ಡ್ ಇವ್ರದ್ದು ಹೌದೋ ಅಲ್ವೋ ಅಂತ ಕನ್ಫರ್ಮ್ ಮಾಡ್ಕೋಬೇಕಲ್ಲ. ಅದು ಸತ್ಯತೆ ದೃಢಪಡಿಸ್ಕೊಂಡ್ಮೇಲೆ ಅವ್ರನ್ನ ಬಂಧಿಸಬೇಕಾಗಿತ್ತು. ಹೌದೌದು ಇವ್ರದೇ ವಾಯ್ಸು ಅಂಥೇಳಿ ಯಾವ FSL ಕಳಿಸಿದಿರಿ? ಉಳಿದೆಲ್ಲ ಸಂದರ್ಭದಲ್ಲಿ FSL ಬರಲಿ, ಆಮೇಲೆ ಹೇಳ್ತೇವೆ. ಪಾಕಿಸ್ತಾನ ಜಿಂದಾಬಾದ್ ಕೂಗಿದಾರೋ ಇಲ್ವೋ ಅನ್ನೋದು FSL ತನಿಖೆಯ ನಂತರ ತೀರ್ಮಾನ, ಆಮೇಲೆ FIR. ಇಲ್ಲಿ FIR ತುರ್ತು ಬಂಧನ ಅಂದರೆ ಇದ್ರ ಹಿಂದ್ಗಡೆ ಸತ್ಯಕ್ಕಿಂತ ಹೊರತಾಗಿರ್ತಕ್ಕಂಥ ಒಂದು ಷಡ್ಯಂತ್ರ ಇರ್ಬೋದೇನೋ ಅನ್ನುವಂಥ ಅನುಮಾನ ಬರುತ್ತೆ. ಇಷ್ಟಾದ್ಮೇಲೂ ಹೇಳ್ತೀವಿ, ಸತ್ಯಾಸತ್ಯತೆ ತನಿಖೆ ಆಗಲಿ, ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ಉಪ್ಪು ತಿಂದವನಿಗೆ ನೀರು ಕುಡಿಸ್ಲೇಬೇಕು.